ಸುವರ್ಣ. ಸಿಹಿ ಸಿಹಿ ಮನಸ್ಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಮಾವ, ತಪ್ಪು ತಿಳ್ಕೊಬೇಡಿ. ಅದು ನೀವು ಅತ್ತೆ ಜೊತೆ ಮಾತಾಡ್ತಿದ್ದು ಮಾತುಗಳು ನನ್ನ ಕಿವಿಗೆ ಬಿತ್ತು. ನಿಮ್ಮ ಡಿಸಿಷನ್ ಕರೆಕ್ಟ್ ಆಗಿದೆ ಮಾವ. ಅದಕ್ಕೆ ನಿಲ್ಲಿಸಿ ನಿಮಗೆ ಥ್ಯಾಂಕ್ಸ್ ಹೇಳೋಣ ಅಂತ. ಥ್ಯಾಂಕ್ಸ್ ಹೇಳ್ಬೇಕಾ? ಯಾಕಮ್ಮ? ಅದೇ ಮಾವ, ಅಜಯ್ನ ಮನೆಯಿಂದ ಹೊರಗಡೆ ಹಾಕಿದ್ಕೆ ನನಗೊಂಥರ ಸಂಕಟ ಆಗ್ತಿತ್ತು. ಅಜಯ್ ಎಲ್ಲರೂ ಅಂದ್ಕೊಂಡಿರೋಷ್ಟು ಕೆಟ್ಟವನಲ್ಲ ಅನ್ನೋ ನಂಬಿಕೆ ನನಗಿದೆ ಮಾವ. ಅವನನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕಾದ್ರೆ ನನಗೆ ತಡೆಯೋಕ್ಕಾಗ್ಲಿಲ್ವಲ್ಲ ಅನ್ನೋ ಸಂಕಟ. ಈಗ ನನ್ನ ಮನಸ್ಸು ಹಗುರ ಅನ್ನಿಸ್ತಿದೆ ಮಾವ. ಆದ್ರೆ ನನ್ಗೆ ಇರಿಟೇಟ್ ಆಗ್ತಾ ಇದೆ. ಮಾವ, ನನ್ನ ಮಾತಕ್ಕೂ ನೀವು ಬೇಜಾರು ಮಾಡ್ಕೋಬೇಡಿ. ಈಗ ನಾನು ಈ ಮನೆ ಸೊಸೆ ಆಗಿರೋದ್ರಿಂದ ಈ ಮನೆ ಒಳ್ಳೇದು ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡೋ ಕರ್ತವ್ಯ, ಹಕ್ಕು ಎರಡೂ ನನಗಿದೆ. ಈ ಒಂದು ವಿಚಾರ ನಿಮ್ಗೆ ಹೇಳಲೇಬೇಕು. ಧಾರಾಳ ಕೇಳಮ್ಮ. ನಮ್ಮ ಮನೇಲಿ ತಮ್ಮ ತಮ್ಮ ಅಭಿಪ್ರಾಯ ಹೇಳೋದಕ್ಕೆ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ. ನಿನ್ನ ಅಭಿಪ್ರಾಯ ಏನು ಅನ್ನೋದನ್ನ ಮುಕ್ತವಾಗಿ ಹೇಳು. ಥ್ಯಾಂಕ್ಸ್ ಮಾವ. ನನಗೆ ಈ ಮನೆಗೆ ಅಜಯ್ನ ಕರ್ಕೊಂಬಂದು ಇಟ್ಕೊಳ್ಳೋದು ಇಷ್ಟ ಇಲ್ಲ. ಕಾರಣ? ಈ ಅಜಯ್ ಸುಳ್ಳು ಹೇಳ್ತಾನೆ, ಮೋಸ ಮಾಡ್ತಾನೆ, ನನ್ನ ನಂಬಿಕೆಗೆ ದ್ರೋಹ ಮಾಡಿದಾನೆ. ಅದಕ್ಕೆ ಸಾಕ್ಷಿ? ತಿಂಗಳ ಸಂಬಳಕ್ಕೆ ಕೆಲಸ ಮಾಡ್ತಿರೋ ಅವನು ಇದ್ದಕ್ಕಿದ್ದಾಗೆ ಅವನ ಅಕೌಂಟಲ್ಲಿ 20 ಲಕ್ಷ ಜಮಾ ಆಗಿರೋದೇ ಸಾಕ್ಷಿ. ಕೋರ್ಟಿಗೆ ಸಾಕ್ಷಿ ಹೇಳೋಕ್ ಬರೋ ತನಕ ನನ್ನ ಹತ್ರ ಹಣ ಇಲ್ಲ ಅಂತ ಹೇಳ್ತಿದ್ದವನು ದಿಢೀರಾಗಿ ಲಕ್ಷಾಧೀಶ್ವರ ಆಗಿದ್ದಾನಂದ್ರೆ ಏನರ್ಥ? ಅವನು ನಿಮ್ ಮಕ್ಳಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಹಣ ತಗೊಂಡಿದ್ದಾನೆ ಅಂತಾನೆ ಅರ್ಥ. ಅಂತ ಮೋಸಗಾರನ, ದ್ರೋಹಿನ ಮನೆ ಕರ್ಕೊಂಬಂದು ಇಟ್ಕೊಂತೀನಿ ಅಂತ ಹೇಳ್ತಿದಿರಲ್ಲ, ಅದು ಸರಿನಾ? ಕಾವ್ಯ, ಸರಿಯಾದ ಆಧಾರ ಇಲ್ಲದೆ ಯಾರನ್ನಾದ್ರೂ ಜಡ್ಜ್ ಮಾಡೋದು ತಪ್ಪಾಗುತ್ತೆ. ಅಕ್ಕ ಪ್ಲೀಸ್, ನನ್ಗೆ ಈ ಮನೆ ಮರ್ಯಾದೆ ಜೊತೆಲಿ ನನ್ ಗಂಡನ ಜೀವನೂ ಮುಖ್ಯ. ಅವ್ರಿಗೆ ಯಾವ್ದು ತೊಂದರೆ ಆಗದೆ ಇರ್ಲಿ ಅಂತ ಹೀಗೆ ಹೇಳ್ತಾ ಇದ್ದೀನಿ. ಅಕ್ಕ, ಒಂದ್ ಕೆನ್ನೆಗೆ ಹೊಡೆದ್ರೆ ಇನ್ನೊಂದ್ ಕೆನ್ನೆಗೆ ತೋರ್ಸೋ ಕಾಲ ಯಾವತ್ತೋ ಹೋಗಿದೆ. ಈಗ ಅಷ್ಟೊಂದು ಒಳ್ಳೆತನ ಒಳ್ಳೇದಲ್ಲ. ಕಾವ್ಯ, ನೀನು ಈ ಮನೆ ಬಗ್ಗೆ, ನಿನ್ನ ಗಂಡನ ಬಗ್ಗೆ ಇಟ್ಕೊಂಡಿರೋ ಕಾಳಜಿ ನೋಡಿ ನನಗೆ ತುಂಬಾ ಸಂತೋಷ ಆಗ್ತಿದೆಯಮ್ಮ. ಆದ್ರೆ ಒಂದು ವಿಷಯ, ನಿನಗೆ ಹೇಗೆ ನಿನ್ನ ಹಕ್ಕು ಕರ್ತವ್ಯ ನಿಭಾಯಿಸಬೇಕು ಅನ್ನೋ ಒಂದು ಛಲ ಇದೆಯೋ, ಹಾಗೆ ನಾನು ನನ್ನ ಹಕ್ಕು ಕರ್ತವ್ಯನ ನಿಭಾಯಿಸಲೇಬೇಕು ತಾನೆ. ಯಾರು ಏನೇ ಹೇಳಿದ್ರು ನನ್ನ ಮಕ್ಕಳಿಬ್ರು ತಪ್ಪು ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ. ಅವರನ್ನ ರಕ್ಷಿಸೋದಕ್ಕೇನೆ ಅಜಯ್ ಸುಳ್ಳು ಸಾಕ್ಷಿ ಹೇಳ್ದ ಅನ್ನೋದು ನನಗೆ ಗೊತ್ತಿದೆ. ಹಾಗೆ ಅಜಯ್ ಸುಳ್ಳು ಸಾಕ್ಷಿ ಹೇಳಿದ್ರಿಂದಾನೆ ಇವತ್ತು ನಿನ್ನ ಗಂಡ ಸ್ವತಂತ್ರವಾಗಿ ಓಡಾಡ್ತಿದ್ದಾನೆ ಅನ್ನೋದನ್ನ ಮಾತ್ರ ನೀನು ಮರಿಬಾರ್ದಲ್ವಾ? ಆಗ್ಲೇ ನೀ ಹೇಳಿದೆಯಲ್ಲ, ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸ್ಬೇಕು, ಅದು ನನ್ನ ಸಿದ್ಧಾಂತ ಅಂತ. ಅದು ತುಂಬಾ ಒಳ್ಳೆ ಸಿದ್ಧಾಂತನೇ. ಹಾಗೇನೆ ಯಾರಾದರೂ ನಮಗೆ ಸಹಾಯ ಮಾಡಿದ್ರೆ ನಾವು ಕೂಡ ತಿರುಗಿ ಅವ್ರಿಗೆ ಸಹಾಯ ಮಾಡಿ ಆ ಋಣ ತೀರಿಸಬೇಕು ಅನ್ನೋದು ನನ್ನ ಸಿದ್ಧಾಂತ. ಆ ಸಿದ್ಧಾಂತನ ನಾನು ಬಲಿ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾನು ಅಜಯ್ನ ಈ ಮನೆಗೆ ಕರ್ಕೊಂಡು ಬಂದೇ ಬರ್ತೇನೆ.
ತೋರ್ಸ್ರೆ ಗೊತ್ತಾಗಲ್ವೇನಕ್ಕ? ಇವ್ನ್ ಕಳ್ಳ, ಮಹಾ ಸುಳ್ಳ, ಇವನೊಂಥರ ಬಣ್ಣ ಬದಲಾಯಿಸೋ ಗೋಸಂಬಿ ಇದ್ದಾಗೆ. ಎಲ್ಲಾರ್ಕಿಂತ ಹೆಚ್ಚಾಗಿ ನಂಬಿ ನಾನು ನಿನ್ನ ಮನೆ ಕರ್ಕೊಂಡ್ಬಂದೆ. ಅದು ದೊಡ್ಡ ತಪ್ಪಾಗೋಯ್ತು. ಈಗ ಆ ತಪ್ಪನ್ನ ಸರಿ ಮಾಡ್ಕೊಂತೀನಿ. ಈಗ್ಲೇ ನಿನ್ನ ಮನೆಯಿಂದ ಹೊರಗಾಗ್ತೀನಿ. ಕಾವ್ಯ, ದುಡುಕ್ಬೇಡ. ನೀನ್ ಸುಮ್ನಿರಕ್ಕ. ಹೋಗೋ ಮನೆಯಿಂದ. ಹೋಗೋ ಇಲ್ಲಿಂದ. ಜರ್ಗಕ್ಕ. ಅವರಾದ್ರೂ ಗಂಡನ ಮನೆ ಸೇರ್ಕೊಂಡು ಸಂತೋಷವಾಗಿದ್ದಾರಲ್ಲ, ಅಷ್ಟೇ ಸಾಕು. ನಾನು ದೂರ ಎಲ್ಲಾದರೂ ಹೋಗ್ಬಿಡ್ತೀನಿ, ಈ ಊರನ್ನೇ ಬಿಟ್ಟು ಹೋಗ್ಬಿಡ್ತೀನಿ. ಲೇ 420 ಲಗೇಜ್ ಸ್ಪಾಟ್ ಮಾಡ್ಕೊಂಡು ಎಲ್ಲಿಗೋ ಹೋಗ್ತಾ ಇದೆಯಾ? ಊರು ಬಿಟ್ಟು ಹೋಗ್ತಿದ್ಯಾ? ಹೋಗದೆ ಇನ್ನೇನು ಮಾಡ್ತಾನೆ ಬ್ರದರ್? ಡ್ಯಾಡಿನ ಹೆದರಿಸಿ ಕಿತ್ಕೊಂಡಿಲ್ವಾ 20 ಲಕ್ಷ, ಅದನ್ನು ತಗೊಂಡೋಗಿ ಫುಲ್ಲು ಮಜಾ ಮಾಡ್ತಾನೆ. ದುಡ್ಡೆಲ್ಲ ಖಾಲಿ ಆದ್ಮೇಲೆ ಬೇರೆ ಯಾವುದಾದ್ರು ಡೀಸೆಂಟ್ ಫ್ಯಾಮಿಲಿ ನೋಡ್ಕೊಂಡು ಅಲ್ಲೂ ದುಡ್ಡು ಕೇಳ್ತಾನೆ. ಇದೆ ಈ ಅನಾಥನ ಪಂಚವಾರ್ಷಿಕ ಯೋಜನೆ. ಬ್ರದರ್, ನಾನು ನಿಮ್ಮನ್ನು ಮುಂಚೆನೇ ಬ್ರದರ್ಸ್ ಅಂತ ಕರೆದಿದ್ದೀನಿ. ನಾನು ಮುನ್ಸೋದಕ್ಕಾಗಲಿ ಅನ್ಕೋಸೋದಕ್ಕಾಗಲಿ ನಿಮಗೆ ಪೂರ್ತಿ ಹಕ್ಕಿದೆ. ಹಾಗೆ ನಾನೇನಾದ್ರು ತಪ್ಪು ಮಾಡಿದ್ರು ಕೂಡ ಅದನ್ನು ಕಣ್ಸೋ ಹಕ್ಕು ಇದೆ. ಸಾಕು ಮುಚ್ಚೋ ಬಾಯಿ. ನೀನ್ ಈ ತರ ಸೆಂಟಿಮೆಂಟಲ್ ಡೈಲಾಗ್ ಓಡ್ ತಕ್ಷಣ ನೀನ್ ಮಾಡಿರೋನೆಲ್ಲ ಮರ್ತೋಗ್ಬಿಡ್ತೀವಿ ಅನ್ಕೊಂಡ್ಯಾ? ಚಾನ್ಸೇ ಇಲ್ಲ. ಇವನ ಹತ್ರ ಏನೋ ಮಾತು, ಬಂದ್ ಕೆಲಸ ನೋಡು. ಆ ಡಬ್ಬ ಏನೋ ನೋಡ್ತೀಯಾ, ಬಿಸಾಕ, ಬೇರೆ ಹುಡ್ಕ.
ನಮ್ಮ ಅನುಮಾನ ನಿಜ ಆಯ್ತು ಕಣೋ. ಡ್ಯಾಡಿ ಹಣನ ಟ್ರಾನ್ಸ್ಫರ್ ಮಾಡಿರೋದು ಇವನ ಅಕೌಂಟ್ಗೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಏನಲ್ಲೇ ಹೇಳಿ ಕೇಳಿ, ನೀನೊಬ್ಬ ಅನಾಥ. ಜುಜುಬಿ 20,000 ಕೆಲ್ಸಕ್ಕೆ ಬಿದ್ದೋರನು ಕಣೋ ನೀನು. ಅಂತದ್ರಲ್ಲಿ ನಮ್ಮ ಡ್ಯಾಡಿ ನಿನ್ನ ಅಕೌಂಟ್ಗೆ 20 ಲಕ್ಷ ಹಣ ಹಾಕ್ತಾರೇನೋ? ನಿಜ ಹೇಳು, ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ತಾನೇ ಹಣ ಕಿತ್ಕೊಂಡಿರೋದು? ಅವ್ರನ್ನ ಹೆದರ್ಸಿದ್ಯಾ ತಾನೇ? ಒಪ್ಕೋ. ಇಲ್ಲ ಬ್ರದರ್, ಅವರಾಗೆ ಪ್ರೀತಿಯಿಂದ ಕೊಟ್ಟಿದ್ದು. ಪ್ರೀತಿಯಿಂದ ಕೊಡೋದು ಇನ್ನೇನು ಅವ್ರ ಮಗನೇನೋ? ಹೆತ್ ಮಕ್ಳಿಗೆ ಆಸ್ತಿ ಕೊಡೋದಕ್ಕೆ ಕಷ್ಟ ಆಗುತ್ತೆ, ಅಂಥದ್ರಲ್ಲಿ ನಿಂಗೆ ಪ್ರೀತಿಯಿಂದ ಬೇರೆ ಕೊಟ್ರಾ? ನೋಡೋ, ನಮಗೆ ಈ ಹಣ ಮುಖ್ಯ ಅಲ್ಲ. ನೀನು ನಮ್ಮ ಡ್ಯಾಡಿಗೆ ಏನಂತ ಎದುರಿಸಿದ್ಯಾ ಅದನ್ನ ಹೇಳು. ಇಲ್ಲ ಅಂದರೆ ನೀವು 100 ಸರಿ ಪ್ರಶ್ನೆ ಕೇಳಿದ್ರು ನಂದೊಂದೇ ಉತ್ತರ, ನಾನು ಯಾರಿಗೂ ಬ್ಲ್ಯಾಕ್ ಮೇಲ್ ಮಾಡಿಲ್ಲ. ಹಾಗಂತ ನಾನು ಯಾರ ಹತ್ರನೂ ಹಣ ಕೇಳಿಲ್ಲ, ಅವರಾಗೆ ಕೊಟ್ಟಿದ್ದಾರೆ. ನಾನು ಇದನ್ನು ಬಳಸ್ಕೊಳ್ಳೋದಿಲ್ಲ, ಯಾವ್ದಾದ್ರು ಅನಾಥಾಶ್ರಮ ಕೊಟ್ಬಿಡ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಮಾತಲ್ಲೂ ನಾಟಕ ಮಾಡ್ತೀರೋ ನೀನು? ನೀನೇ ದೊಡ್ಡ ಕಳ್ಳ. ಅದರಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟು ವಸೂಲಿ ಮಾಡಿರೋ ದುಡ್ಡನ್ನ ನೀನು ಅನಾಥಾಶ್ರಮಕ್ಕೆ ದಾನ ಮಾಡ್ತೀಯಾ? ನಮ್ಮಪ್ಪ ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿರೋ ದುಡ್ಡನ್ನ ದಾನ ಮಾಡೋದಕ್ಕೆ ನೀನ್ ಯಾರು? ನಮ್ಮ ಡ್ಯಾಡಿ ನಿನಗೆ ಕೊಟ್ಟಿರೋ ದುಡ್ಡನ್ನ ಅವ್ರ ಹೆಸರಿಗೆ ವಾಪಸ್ ಬರ್ಕೊಂಡಿದ್ದೀನಿ. ಸೈನ್ ಹಾಕೋ ಸೈನು. ಇಲ್ಲ ಅಂದ್ರೆ ನಮ್ಮ ಡ್ಯಾಡಿನ ಹೆದರಿಸಿ ಅವರಿಂದ ದುಡ್ಡು ಕಿತ್ಕೊಂಡಿದ್ಯಾ ಅಂತ ನೀನಾಗೆ ಒಪ್ಕೋ. ಏನೋ ಮುಖ ನೋಡ್ತಿದ್ಯಾ? ಸಿಕ್ಕಿರೋ ಪುಕ್ಸೋಟೆ ಹಣ ವಾಪಸ್ ಕೊಡೋದಕ್ಕೆ ಮನ್ಸು ಬರ್ತಾ ಇಲ್ವಾ? ಇದಕ್ಕೋಸ್ಕರ ಇಷ್ಟೊಂದು ಡ್ರಾ ಮಾಡಿದ್ ನೀನು. ಮೋಸಗಾರ ಕಣೋ ನೀನು. ನಿನ್ನಂತ ಒಂದು ಮಗ ಆಗಿಲ್ವಲ್ಲ ಅಂತ ಅಪ್ಪ ಅಮ್ಮ ಕೊರಗ್ತಾ ಇದ್ದಾರೆ. ಅವ್ರು ನೋಡ್ರೆ ಅಯ್ಯೋ ಅನ್ಸುತ್ತೆ. ಸದ್ಯ ನಿನ್ನಂತ ಒಂದು ತಮ್ಮ ಆಗಿಲ್ವಲ್ಲ, ಅದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ. ಅಷ್ಟೊಂದು ಫೀಲ್ ಮಾಡ್ಕೋಬೇಡಿ ಬ್ರದರ್. ಈ 20 ಲಕ್ಷದ ಋಣನ ಹೇಗೆ ಇಳಿಸ್ಕೊಳ್ಳೋದು ಅಂತ ಚಿಂತೆ ಮಾಡ್ತಾ ಇದ್ದೆ. ಅದಕ್ಕೆ ನೀವೇ ಒಂದು ದಾರಿ ಕೊಟ್ಟಿದ್ದೀರಾ. ಥ್ಯಾಂಕ್ಸ್. ಕೊಡಿ. ಬದುಕೊಂಡೆ ಕಣೋ. ಇನ್ಮೇಲಾದ್ರೂ ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳೋದಾಗೆ ದೂರ ಹೊಟ್ಟೋಗ್ಬಿಡು.
ಸುವರ್ಣ. ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಈ ಮಾವಂಗೆ ಅಜಯ್ನ ನಂಬೇಡಿ, ದೂರ ಇಡಿ ಅಂತ ಎಷ್ಟೇ ಹೇಳಿದ್ರು ಕೇಳಲ್ಲ ಅಂತಾರೆ. ಮನೆಗೆ ಕರ್ಕೊಂಬಂದು ಇಟ್ಕೊಂತೀನಿ ಅಂತ ಬೇರೆ ಹೇಳ್ತಾರೆ. ಅದಕ್ಕೆ ಅಕ್ಕನ ಸಪೋರ್ಟ್ ಬೇರೆ. ನಾನು ಅವನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೆ, ನನ್ನ ನಂಬಿಕೆಗೆ ಜಾಸ್ತಿ ಮೋಸ ಮಾಡಿಬಿಟ್ಟ. ಅವನೆರಳು ಕೂಡ ಈ ಮನೆ ಮೇಲೆ ಬೀಳಬಾರ್ದು. ಹಾಗೇನಾದರೂ ನಾನು ಮಾಡಲೇಬೇಕು. ಓ ಕಾವ್ಯ ಅದಕ್ಕೆ ನನ್ನನ್ನು ಮನೆ ಬಿಟ್ಟು ಹೋಗು ಅಂತ ಹೇಳಿದ್ದಕ್ಕೆ ಫೀಲ್ ಮಾಡ್ಕೊಂಡು ಸಾರಿ ಕೇಳೋದಕ್ಕೆ ಫೋನ್ ಮಾಡಿದ್ದಾರೆ ಅನ್ಸುತ್ತೆ. ಹಲೋ ಹೇಳಿ ಅದಕ್ಕೆ. ಏಯ್, ಯಾವಳೋ ನಿನ್ನ ಅತ್ತಿಗೆ? ಇನ್ನೊಂದ್ಸಲ ಅತ್ತಿಗೆ ಅಂತ ಕರೆದ್ರೆ ನೀನು ಗ್ರಾಚಾರ ಬಿಡಿಸ್ಬಿಡ್ತೀನಿ. ಎಲ್ಲೋ ಇದೆಯಾ ಈಗ? ನನಗೇನತ್ಗೆ ಮೊದಲೇ ಅನಾಥ. ಇರೋರ್ಗೊಂದು ಮನೆ ಆದರೆ ಈ ಅನಾಥನಿಗೆ ಇಡೀ ಪ್ರಪಂಚನೇ ಮನೆ. ಅತ್ತಿಗೆ ಅತ್ತಿಗೆ ಅಂತ ಬೆಣ್ಣೆ ಹಚ್ಚಿ ಮಾತಾಡೋದೇನು ಬೇಕಾಗಿಲ್ಲ. ನಂಗೊಂದು ಸಹಾಯ ಆಗ್ಬೇಕಿತ್ತು, ಮಾಡ್ತೀಯಾ? ಏನದಕ್ಕೆ ಹೀಗೆ ಕೇಳ್ತೀರಾ? ಮೈದುನ ಅಂದರೆ ಮಗನ ಸಮಾನ. ಅಮ್ಮ ಹೇಳೋ ಕೆಲಸನ ಮಗ ಮಾಡದೇ ಇರ್ತಾನ? ಏನು ಹೇಳಿ, ನನ್ನ ಜೀವ ಕೊಟ್ಟಾರು ಆ ಕೆಲಸ ಮಾಡ್ತೀನಿ. ನಿನ್ ಜೀವ ಯಾರಿಗೋ ಬೇಕು? ಅದನ್ ಬಿಟ್ರೆ ನಿನ್ನ ಹತ್ರ ಬೇರೆ ಇರೋದಾದ್ರೂ ಏನು? ಬರೀ ಸುಳ್ಳು, ಮೋಸ, ದ್ರೋಹ ಅಷ್ಟೇ ನಿನ್ನ ಆಸ್ತಿ. ಅದೆಲ್ಲ ನನಗೆ ಬೇಕಾದಷ್ಟು ಸಿಕ್ಕಿದೆ. ನೀನೀಗ ಊರ್ ಬಿಟ್ಟು ಹೋದ್ರೆ ಅದೇ ನೀನ್ ನನಗೆ ಮಾಡ್ಬೇಕಾದ ದೊಡ್ಡ ಸಹಾಯ. ಮಾಡ್ತೀಯಾ? ನಾನು ಊರು ಬಿಟ್ಟು ಹೋಗ್ಬೇಕಾ? ಯಾಕದಕ್ಕೆ ಹೀಗೆ ಹೇಳ್ತಾ ಇದ್ದೀರಾ? ಯಾಕಂದ್ರೆ ನಿನ್ನಂತವನು ನಮ್ಮ ಮನೇಲಿ ನಮ್ಮ ಜೊತೆಲಿ ಇರೋದು ನಮ್ಗೆ ಇಷ್ಟ ಇಲ್ಲ ಅಷ್ಟೇ. ನಾನೀಗ ನಿಮ್ಮ ಮನೆಯಲ್ಲಿ ಇಲ್ವಲ್ಲ ಅದಕ್ಕೆ. ನಾಟಕ ಆಡ್ಬೇಡ. ನಾನ್ ಮನೆಯಿಂದ ಹೋಗು ಅಂತ ಹೇಳಿದಕ್ಕೆ ಸೇಡ್ ತೀರಿಸ್ಕೋಬೇಕು ಅಂತ ನಮ್ಮ ಮಾವನ ಹತ್ರ ಹೋಗಿ ಅದೇನ್ ಮೋಡಿ ಮಾಡ್ದೋ ಗೊತ್ತಿಲ್ಲ. ಈಗ ಅವರು ನಿನ್ನ ಮನೆಗೆ ಕರ್ಕೊಂಬರ್ಬೇಕು ಅಂತ ಹಠ ಹಿಡ್ಕೊಂಡ್ ಕೂತಿದ್ದಾರೆ. ಇದು ಕತ್ತೆ ಸಪೋರ್ಟ್ ಬೇರೆ. ನೋಡು, ನೀನ್ ಇಲ್ಲಿಗೆ ಬರೋದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಇದ್ರ ಮೇಲೂ ನಾನ್ ನಿನ್ನಿಂದ ಮೋಸ ಹೋಗೋದಕ್ಕೆ ತಯಾರಿಲ್ಲ. ಮಾತ್ಗೂ ಅತ್ಕೆ ಅತ್ಕೆ ಅಂತಿರ್ತೀಯ. ಅತ್ಕೆ ಅಮ್ಮನ್ ಸಮಾನ ಅಂತ ಡೈಲಾಗ್ ಬೇರೆ ಹೊಡಿತೀಯ. ಅದು ನಿಜಾನೇ ಆಗಿದ್ರೆ ಈಗಿಂದೀಗ್ಲೇ ಊರ್ ಬಿಟ್ಟು ಹೋಗು. ಅದಕ್ಕೆ ಆವಾಗ್ಲಿಂದ ನನ್ಗಿಷ್ಟ ಇಲ್ಲ ಅಂತ ಹೇಳ್ತಿದ್ರಲ್ಲ, ಅಂಜಲಿ ಅದಕ್ಕೆಗೂ ಇಷ್ಟ ಇಲ್ವಾ? ಹೌದು, ಅಕ್ಕಂಗ್ ಇಷ್ಟ ಇಲ್ಲ ಅನ್ಕೊಂಡು ಈಗ್ಲೇ ಊರ್ ಬಿಟ್ಟು ಹೊಟ್ಟೋಗು. ಇಷ್ಟು ದಿನ ನನಗೆಲ್ಲರೂ ಇದ್ರು, ಈಗ ಯಾರೂ ಇಲ್ಲ. ನಾನು ಊರು ಬಿಟ್ಟು ಹೋಗ್ತೀನಿ.
ಸಿಹಿ ಸಿಹಿ ಮನಸ್ಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ